ಹಾವೇರಿಯಲ್ಲಿ ಇಂದು ಹಿಂದುಳಿದ ವರ್ಗಗಳ ಶ್ರೀ ಮಡಿವಾಳ ಮಾಚಿದೇವ ಕೋ ಆಪ್ ಕ್ರೆಡಿಟ್ ಸೊಸೈಟಿ ಡಿ ಹಾವೇರಿ ಸನ್ 2024-25ನೇ ಸಾಲಿನ 12ನೇ ವರ್ಷದ ವಾರ್ಷಿಕ ವರದಿ ಹಾಗೂ ಅಡಾವೆ ಪತ್ರಿಕೆ ಸಮಾರಂಭ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭವು ಜಿಲ್ಲಾ ಸರ್ಕಾರಿ ನೌಕರರ ಭವನ ಹಾವೇರಿಯಲ್ಲಿ ಜರುಗಿತು. ಈ ಒಂದು ಸಂದರ್ಭದಲ್ಲಿ ದೇವರಾಜ್ ಮಡಿವಾಳರ ಅಧ್ಯಕ್ಷರು ಈರಣ್ಣ ಮಡಿವಾಳರ, ಉಪಾಧ್ಯಕ್ಷರು ಉಮೇಶ್ ಮಡಿವಾಳರ್, ನಿರ್ದೇಶಕರು ಶಿವಪುತ್ರಪ್ಪ ಮಡಿವಾಳರ, ನಿರ್ದೇಶಕರು ಹನುಮಂತಪ್ಪ ಎಸ್ ಮಡಿವಾಳರ್, ನಿರ್ದೇಶಕರು ನಾಗರಾಜ್ ಎನ್ ಮಡಿವಾಳರ, ನಿರ್ದೇಶಕರು ಶ್ರೀಮತಿ ಈಶ್ವರಮ್ಮ ಮಡಿವಾಳರು, ನಿರ್ದೇಶಕರು ಶ್ರೀಮತಿ ಜಯಶ್ರೀ ಸು ಮಡಿವಾಳರ್, ನಿರ್ದೇಶಕರು ಸಮಾಜದ ಮುಖಂಡರುಗಳಾದ ನಾಗಪ್ಪ ಮಡಿವಾಳ, ಜ್ಯೋತಿ ಮಡಿವಾಳ, ಶ್ರೀಮತಿ ಚೈತ್ರ ನಾ ಮಡಿವಾಳ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಸುರೇಶ್ ಮಡಿವಾಳ, ಸಮಾಜದ ಮುಖಂಡರು ಹಾಗೂ ಷೇರುದಾರರು ಇನ್ನು ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ರು. ವರದಿ ಮಲ್ಲಿಕಾರ್ಜುನ, ಹಾವೇರಿ. ಲೋಕೋಪಯೋಗಿ ಸಚಿವರಾದಂತಹ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಸಾಹೇಬ್ರೆ, ವೇದಿಕೆ ಮೇಲೆ ಅತಿಥಿರಾದಂತಹ ಇನ್ನೊಬ್ಬ ನಮ್ಮೆಲ್ಲರ ಹಿರಿಯ ನಾಯಕರು, ನಮ್ಮ ಮಾರ್ಗದರ್ಶಕರು ಆದಂತಹ ಬಸವರಾಜ ಶಿವಣ್ಣವ್ರ ಸಾಹೇಬ್ರೆ, ಇನ್ನೊಬ್ಬ ಹಿರಿಯ ನಾಯಕರಾದಂತಹ ಅಜಂಪೀರ್ ಖಾದ್ರಿ ಸಾಹೇಬ್ರೆ, ಆಮೇಲೆ ಈ ಸಂಸ್ಥೆಯ ಅಧ್ಯಕ್ಷರಾದಂತಹ ಆತ್ಮೀಯರು ಹಾಗೂ ಮೊನ್ನೆ ನಡೆದಂತಹ ಉಪಚುನಾವಣೆಯಲ್ಲಿ ಒಂದು ಟೀಮ್ ಅನ್ನು ಕಟ್ಟಿಕೊಂಡು ನಮ್ಮ ನೆಚ್ಚಿನ ನಾಯಕರಾದಂತಹ ಸತೀಶಣ್ಣ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಶಿಗ್ಗಾಂವ್ ಚುನಾವಣೆಯ ಗೆಲುವಿಗೆ ಕಾರಣೀಕರ್ತರಾದಂತಹ ನಮ್ಮ ಯೋಳಕಟ್ಟಪ್ಪ ಪಾಟೀಲ್ ಅವರೇ ಹಾಗೂ ಇನ್ನೊಬ್ಬ ನಮ್ಮ ಹಿರಿಯ ನಾಯಕರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಸಂಜೋಳ ಗಿರ್ಲಿಗಿ ಅವರೇ, ಇನ್ನೊಬ್ಬ ನಮ್ಮ ಹಿರಿಯ ನಾಯಕರು ನಮ್ಮ ಮಾರ್ಗದರ್ಶಕರು ಆದಂತಹ ಆನಂದಸ್ವಾಮಿ ಗಡದೇವರ ಅವರೇ ಹಾಗೂ ನಮ್ಮ ವಕೀಲರೇ, ಅವರಿವರಲ್ಲದೆ ವೇದಿಕೆಯ ಮೇಲೆ ಅತಿಥಿರಾದಂತಹ ಎಲ್ಲ ಗಣ್ಯಮಾನ್ಯರೇ, 12ನೇ ಶತಮಾನದಲ್ಲಿ ಈ ಸಮಾಜದ ಸುಧಾರಣೆಗಾಗಿ ಹೇಗೆ ಬಸವಣ್ಣನವರು ಇವನ್ಯಾರವ ಎಂದು ನಿಲ್ಲಿಸಿದರಯ್ಯ, ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿ ಯಾವ ತರ 12ನೇ ಶತಮಾನದಲ್ಲಿ ಹೇಳಿದ್ರು, ಅದೇ ತರ 21ನೇ ಶತಮಾನದಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂತಹ ಸತೀಶಣ್ಣ ಜಾರಕಿಹೊಳಿ ಅವರು ಈ ಸಮಾಜದಲ್ಲಿ ತುಳಿತಕ್ಕೊಳಗಾದಂತಹ ಜನರಿಗೆ ಬಸವಣ್ಣನವರ ಆಶೋತ್ತರಗಳ ಮೇಲೆ ಇವತ್ತು ತುಳಿತಕ್ಕೊಳಗಾದಂತಹ ಜನರನ್ನು ಮೇಲೆತ್ತುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದು ಇವರ ಒಂದು ಹೆಜ್ಜೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತೀನಿ. ಇವತ್ತು ಸಮಾಜದಲ್ಲಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಎಲ್ಲದರಲ್ಲೂ ಕೂಡ ಒಂದು ಸಮಾಜ ತುಳಿತಕ್ಕೊಳಗಾದಂತವರಿಗೆ ತುಳಿಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಬ್ಯಾಂಕ್ ಪ್ರಾರಂಭ ಮಾಡುವ ಉದ್ದೇಶ ಹೇಳಿದ್ರೆ ಹೇಗೆ ಸಮಾಜದಲ್ಲಿ ಆರ್ಥಿಕ ಅಸಮಾನತೆ ಇದೆ, ಬಡವರಾಗಿ ಉಳಿತಾ ಇದ್ದಾರೆ, ಶ್ರೀಮಂತರಾಗಿ ಉಳಿತಾ ಇದ್ದಾರೆ. ಯಾರು ಕಷ್ಟದಲ್ಲಿ ಇದ್ದಾರೋ, ಯಾರು ಒಳಗಾದಂತ ಜನರಿಗೆ ಇವತ್ತು ಮಾನವ ಬಂಧುತ್ವ ವೇದಿಕೆ ಅಂತ ಹೇಳಿ ಒಂದು ಸಂಸ್ಥೆಯನ್ನು ಕಟ್ಟಿ ಆ ಸಂಸ್ಥೆಯ ಮುಖಾಂತರ ಇವತ್ತು ದೇಶಾಂತರೇ ಮಾನವ ಬಂಧುತ್ವ ವೇದಿಕೆಯ ಪ್ರತಿಪಾದಕರು, ಆರಾಧಕರು, ಆ ಸಂಸ್ಥೆಯಿಂದ ಅನುಕೂಲ ಪಡೆದಂತವರು ಬಹಳಷ್ಟು ಜನ ಇವತ್ತು ಸರ್ಕಾರಿ ನೌಕರಿ ಹಿಡಿದು ಇವತ್ತು ಸಮಾಜ ಸೇವೆಗೆ ಕೊಡುವಂತ ಕೆಲಸ ಆಗ್ತಾ ಇದೆ. ಅವರ ಎರಡನೇ ಹೆಜ್ಜೆಯಾಗಿ ಆರ್ಥಿಕವಾಗಿ ಏನು ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ, ಆರ್ಥಿಕ ಸಹಾಯದಿಂದ ಎಷ್ಟೋ ಕುಟುಂಬಗಳು ನರಳ್ತಾ ಇದ್ದಾರೆ, ಯಾರೋ ಬಿಸ್ನೆಸ್ ಮಾಡೋರು ನರಳ್ತಾ ಇದ್ದಾರೆ. ಅದನ್ನು ಕಂಡು ನಮ್ಮ ನೆಚ್ಚಿನ ನಾಯಕರು ಹಾಗೂ ಈ ಭಾಗದ ಧೀಮಂತ ನಾಯಕರಾದಂತಹ ಸತೀಶಣ್ಣ ಜಾರಕಿಹೊಳಿ ಅವರು ಈ ತುಳಿತಕ್ಕೊಳಗಾದಂತಹ ಸಮಾಜಕ್ಕೆ ಮೇಲೆತ್ತಲಿಕ್ಕೆ ಇವತ್ತು ಪ್ರಜಾ ಸಂಗ್ರಾಮ ಆ ಹೆಸರಲ್ಲೇ ಇದೆ, ಪ್ರಜೆಗಳ ಸಂಗ್ರಾಮಕ್ಕಾಗಿ, ಪ್ರಜೆಗಳ ಉನ್ನತಿಗಾಗಿ ಪ್ರಜಾ ಸಂಗ್ರಾಮ ಅಂತೇಳಿ ಒಂದು ಬ್ಯಾಂಕ್ ಅನ್ನು ಮಾಡುವ ಮುಖಾಂತರ ಏನು ತುಳಿತಕ್ಕೊಳಗಾದಂತಹ ಜನರಿಗೆ ಮೇಲೆತ್ತಲಿಕ್ಕೆ ನಮ್ಮ ನೆಚ್ಚಿನ ನಾಯಕರು ಇವತ್ತು ಬ್ಯಾಂಕ್ ಅನ್ನು, ಅದು ನಮ್ಗೆ ದೊಡ್ಡ ಖುಷಿ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಯಿಂದಲೇ ಒಂದು ಪ್ರಥಮ ಬ್ಯಾಂಕ್ ಪ್ರಾರಂಭ ಆಗ್ತಾ ಇದ್ದು ನಮ್ಗೆಲ್ಲರಿಗೂ ಹೆಮ್ಮೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾವು ಸೌಕರ್ಯ ಜೊತೆಗೆ ಸತತವಾಗಿರ್ತೀವಿ. ಅವರ ಚಿಂತನೆಗಳು, ಅವರ ಯೋಜನೆಗಳು ಏನು ನಮ್ಮ ಕ್ರಿಸ್ತಪೂರ್ವ ಬುದ್ಧನ ಯೋಜನೆಗಳು, 12ನೇ ಶತಮಾನದಲ್ಲಿ ಬಸವಣ್ಣನ ಯೋಜನೆಗಳು, 15ನೇ ಶತಮಾನದಲ್ಲಿ ಕನಕದಾಸರ ಯೋಜನೆಗಳು, ನಂತರ 18ನೇ ಶತಮಾನದಲ್ಲಿ ನಮ್ಮ ಶಿಷ್ಟಾಳ ಶ್ರೀಪರ ಯೋಜನೆಗಳು, ಅದೇ ತರ 21ನೇ ಶತಮಾನದಲ್ಲಿ ಅದೇ ಹಾದಿಯಲ್ಲಿ ರಾಜ್ಯದಲ್ಲಿ ಯಾರಾದ್ರೂ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ನೆಚ್ಚಿನ ನಾಯಕ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಬಹಳ ಅಭಿಮಾನದಿಂದ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಇದೆಲ್ಲ ಒಂದು ಯಾವ ಟೈಪ್ ಇವತ್ತು ಹಳ್ಳಿಯಿಂದ ಹಿಡಿದು ದಿಲ್ಲಿವರೆಗೂ ಕೂಡ ಪ್ರತಿ ಗ್ರಾಮಗಳಲ್ಲಿ ಏನು ಹೋರಾಟ ಮಾಡಲಿಕ್ಕೆ ಒಂದು ಸೈನ್ಯ ಇದೆ, ತುಳಿತಕ್ಕೊಳಗಾದಂತಹ ಜನರಿಗೆ ಮೇಲೆತ್ತಲಿಕ್ಕೆ ಒಂದು ಸೈನ್ಯವನ್ನು ಕಟ್ಟಿದ್ದಾರೆ. ಯಾರೇ ಕಷ್ಟದಲ್ಲಿದ್ದರೂ ಕೂಡ ನಮ್ಮ ಸತೀಶಣ್ಣ ಜಾರಕಿಹೊಳಿ ಅವರ ತಂಡ ಬಂದು ಅವ್ರಿಗೆ ಎಲ್ಲಾ ರೀತಿಯಿಂದ ಸಹಾಯ ಮಾಡ್ತೈತಿ. ಯಾರಿಗೆ ನಿಮ್ಗೆ ವಿದ್ಯೆಯಲ್ಲಿ ಮುಂದುವರಿಯುವಂತ ಜನರಿಗೆ ವಿದ್ಯೆಯಲ್ಲಿ ಸಹಾಯ ಮಾಡ್ತೈತಿ, ಆರ್ಥಿಕವಾಗಿ ಮುಂದುವರಿಯೋರಿಗೆ ಆರ್ಥಿಕವಾಗಿ ಸಹಾಯ ಮಾಡ್ತೈತಿ, ರಾಜಕೀಯವಾಗಿ ಮುಂದುವರಿಬೇಕಂತ
ಮುಂದುವರಿಬೇಕಂತ ಜನರಿಗೆ ರಾಜಕೀಯವಾಗಿ ಶಕ್ತಿ ಕೊಡುವಂತ ಕೆಲಸ ಈ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಈ ಕೆಲಸವನ್ನು ಮಾಡ್ತಾ